ಏನು ಬೇಯಕ್ಕ, ಮಸ್ತ್ ಊಟ ಆಯ್ತು ಅನಿಸ್ತೈತಿ. ಬಾಳಿಯಲ್ಲಿ ಊಟ ಮಾಡಿ ಎಷ್ಟು ದಿನ ಆಗ್ಬಿಟ್ಟಿತ್ತು ಬೇ. ಯವ್ವ ಕವಿತಾ, ಒಂದು ತಟಕ್ ಲಗು ಲಗುನ ಹೋಗಿ ಅಡಿಗೆ ತೊಗೊಂಬಂದು ಬಡಿಸವ. ಇಲ್ಲ ಅಂದರೆ ಈ ಬಾಳೆ ಎಲಿನ ತಿಂದುಬಿಡ್ತೀನಿ ನೋಡು. ಆ ನಮ್ನಿ ಹಸು ಆಗ್ಬಿಟ್ಟೈತಿ. ಒಂದು ತಟಕ್ ಲಗು ಲಗುನ ತೊಗೊಂಬಂದು ನೀಡವ. ಹಾಂ ಸರಿ ಆಯಿತು ಚಿಕ್ಕತ್ತೆ. ಗೌರಿ ಅಕ್ಕ, ಏನು ನಿನ್ನ ಮದುವೆ ಫಿಕ್ಸ್ ಆಗೈತಂತಲ್ಲ, ಹುಡುಗ ಹೆಂಗದನ, ಚಂದದನ? ಜಯ, ಈಗ ಅದೆಲ್ಲ ಎದಕ್ಕೆ, ಆರಾಮಾಗಿ ಕೂತ್ಕೊಂಡು ಊಟ ಮಾಡು. ಅದ್ರ ಬಗ್ಗೆ ಆಮೇಲೆ ಮಾತಾಡಿದ್ರಾಯ್ತು. ಹ್ಞೂ ಸರಿ ಆಯ್ತಕ್ಕ. ಆಹಾ ಯಾಕ ಹೋಳಿಗೆ ಏನು ಬೇ ಮೆತ್ತ ಹೂ ಹೂ ಇದ್ದಂಗೆ ಅದಾವಲ್ಲ, ಏನು ಮಸ್ತ್ ಅದಾವ ಬೇ. ಅಡುಗೆ ಮಾತ್ರ ಭಾರಿ ಆಗೈತಿ ನೋಡ್ಬೇ. ತಿನ್ನು ತಿನ್ನು, ಇಲ್ಲೇ ಅಲ್ಲ ನೀವು ಬಂದು ಹೋಳಿಗೆ ತಿನ್ನೋದು. ನಿನ್ನ ಮನ್ಯಾಗಂತೂ ಒಂದು ದಿನ ನೆಟ್ಟು ಹೋಳಿಗೆ ಮಾಡಲಿಲ್ಲ, ಗಂಡಗೆ ನೆಟ್ಟಗೆ ಅಡುಗೆ ಮಾಡಿ ಬಡಿಸ್ಲಿಲ್ಲ. ಕೊನೆ ಪಕ್ಷ ಇಲ್ಲದ ತಿನ್ನು. ಯಾಕ ನೋಡ್ಬೇ ಅವ್ವ ಹೆಂಗಂತಾಳ. ಯವ್ವ ಸುಮ್ಮನಿರ್ಬೇ, ಆಕೆ ಹೋಳಿಗೆ ಅಂದ್ರೆ ಭಾಳ ಇಷ್ಟ, ಏನೋ ತಿನ್ನಾಕಂತಾಳ, ಸುಮ್ಮನಿರು. ಯಪ್ಪ ಅಡುಗೆ ಹೆಂಗಾಗೈತಿ? ಹೋಳಿಗೆ ಅಂತೂ ಭಾರಿ ಆಗೈತಿ ನೋಡ್ಯಪ್ಪ. ಮಸ್ತ್ ಆಗೈತಿ ಯಪ್ಪ. ನಿಂಗೆ ಹಂಗೆ ಇಷ್ಟ ಆತಾ? ಲೇ, ನನ್ನ ಸೊಸೆಯರು ಮಾಡಿದ ಅಡುಗೆಲೇ ನಂಗೆ ಇಷ್ಟ ಆಗದೆ ಇರ್ತೈತಾನು. ಮಸ್ತ್ ಆಗೈತೆ ಅಡುಗೆ ಮಾತ್ರ. ಎಲ್ಲರೂ ಸುಮ್ಮನೆ ಊಟ ಮಾಡ್ರಿ, ಮಸ್ತ್ ಆಗೈತಿ ಊಟ ಮಾತ್ರ. ಅಮ್ಮಾರ ಅತ್ಯಾರ ಯಾರಿಗೇನು ಬೇಕು ಹೇಳ್ರಿ, ಹೋಳಿಗೆ ಬಿಸಿ ಬಿಸಿ ಆಗ ಕುಂತಾವು ತರ್ತೈತಿ. ಎಲ್ಲರೂ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ರಿ. ಸರಿತವ, ಅಡುಗೆ ಮಾತ್ರ ಭಾರಿ ಆಗೈತವ. ಹೋಳಿಗೆ ಮಾತ್ರ ಮೆತ್ತಗೆ ಹೂ ಹೂ ಆದಂಗೆ ಆಗೈತೆ ನೋಡವ. ನೀವು ಬರ್ರಿ, ನೀವು ಊಟ ಕುತ್ಕೊಂಡ್ಬಿಡಂತ್ರಂತ. ಇಲ್ಲ ಅಲ್ರಿ ಅಮ್ಮಾರ, ನೀವು ಊಟ ಮಾಡಿರಿ. ಎಲ್ಲಾರ್ದು ಆದಮೇಲೆ ನಾವು 3 ಜನ ಕುತ್ಕೊಂಡು ಊಟ ಮಾಡ್ತೀವಂತ. ಈಗ ನಾವು ಊಟ ಕುಂತು ಬಿಟ್ಟಿವಿ ಅಂದ್ರೆ ಮತ್ತೆ ನೀಡರಿಲ್ಲ. ಅದು ಅಲ್ದ ಲಲಿತವ ಲಲಿತಿ ಹೋಳಿಗೆ ಮಾಡಾಕುಂತಾಳೆ, ಮತ್ತು ಆಕಿನ ಬಿಟ್ಟು ಹೆಂಗೆ ಕುತ್ಕೊಳ್ಳೋದು. ಅದಕ್ಕೆ ನೀವು ಅಷ್ಟರು ಊಟ ಮುಗಿಸ್ರಿ, ನಾವು ಆಮೇಲೆ ಊಟ ಮಾಡ್ತೀವಿ. ಸರಿ ಆಯ್ತವ ಹಂಗಾರೆ. ಎಷ್ಟು ಮಸ್ತ್ ಆಗೈತಲ್ಲ ಅಡುಗೆ. ಇಷ್ಟು ದಿನ ಈ ಅಡುಗೆನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ. ಹೊರಗಿಂದ ಅಡುಗೆ ತಿಂದು ತಿಂದು ನಾಲ್ಗೇನದು ಜಡ ಗಡ್ದಂಗೆ ಆಗ್ಬಿಟ್ಟೈತಿ. ಇವತ್ತು ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೇಕು. ಮತ್ತೆ ಯಾವಾಗ ಸಿಗುತ್ತೋ ಏನೋ ಇಂಥ ಭಾಗ್ಯ. ಕವಿತಾಗೂ ಇಷ್ಟು ಸಲ ಹೇಳಿದ್ದೆ ನಾನು, ಇವ್ರ ಕೈಯಾಗ ನೀನು ಏನೂ ಕಲೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೊನೆ ಪಕ್ಷ ಅಡುಗೆನಾರು ಕಲಿ ಅಂತಂದು. ಅವ್ರು ಏನು ಮಾಡೋದು, ಕವಿತಾಗಿದೆ ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ. ಯಪ್ಪ ಮೊದಲು ಊಟ ಮಾಡ್ಬೇಕಪ್ಪ. ಬಿಸಿ ಬಿಸಿ ಹೋಳಿಗೆ ಅದಾವು, ಯಾರಿಗೆ ಬೇಕಾ? ಅಮ್ಮಾರ ನಿಮ್ಗೆ ಹೋಳಿಗೆ, ಮಾವರ ನಿಮ್ಗೆ? ಅಯ್ಯ ಸವಿತವ, ತಡೆಯವ, ಇನ್ನ ಈಗಾರ ತಿನ್ನಾಕುಂತೀವಿ, ಅಲ್ಲೇ ಇಡು ತಗೋತೀವಂತ. ಇನ್ನ ತಿನ್ನಾಕುಂತೀವಿ, ಆರಾಮ್ ತಿಂತೀವಿ. ಹೋಳಿಗೆ ಅಂತೂ ಭಾರಿ ಭಾರಿ ಮಸ್ತ್ ಆಗವು ನೋಡವ. ಇಲ್ಲೇ ಇಡು ಬಿಸಿವು, ಇದಾದ್ಮೇಲೆ ನಾನು ತಗೋತೀನಂತ. ಹಾಂ ಸರಿ ಆತ್ರಿ ಮಾವರ. ಈ ಕವಿತಾ, ಇಲ್ಲಿ ನಿಂತ್ಕೊಂಡು ಏನು ಮಾಡಾಕೊಂತಿದ್ದಿ? ಅಲ್ಲಿ ಅನ್ನನ ದಬ್ರಿಗೆ ನೀರು ನಡಿ, ದೊಡ್ಡ ಪಾತ್ರೆಗೆ ಯಾವುದಕ್ಕಾರ ನೀರು ನಡಿ. ಅನ್ನ ತೊಗೊಂಬಂದು ಹಾಕಕ್ಕೆ ಗಾವಾಗಂಗಿಲ್ಲ, ಹೋಗು. ಸವಿತಾ, ಎಲ್ರಿಗೂ ಊಟ ಕೊಟ್ಟೈತಲ್ಲ, ನಾನು ಕುತ್ಕೊಂಡ್ಬಿಡ್ಲ ಊಟಕ್ಕೆ. ಹೊಟ್ಟೆ ಭಾಳ ಹಸುವಾಗ್ಬಿಟ್ಟೈತೆ. ಅನ್ನ ಸಾರಷ್ಟ ಅಲ್ಲ, ಆಮೇಲೆ ನೀನು ಇಡಂತಿ ಅಂತ. ಮನೆಗೆ ಸೊಸೆಯಾಗಿ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಎಲ್ಲರದು ಊಟ ಆದಮೇಲೆ ಆಮೇಲೆ ಮಾಡ್ಬೇಕು. ಅದನ್ನ ಬಿಟ್ಟು ನೀನು ಈಗ ಕುತ್ಕೊಂಡ್ರೆ ನಾನು ಒಬ್ಬಕ್ಕೆ ಎಷ್ಟಂತ ಓಡಾಡಲಿ? ಲಲಿತಾನು ಹೋಳಿಗೆ ಮಾಡೋಕುಂತಿಲ್ಲ, ನೀ ಬಂದು ಕುತ್ಕೊಂಡೆ ಅಂದ್ರೆ ನಾನು ಒಬ್ಬಕ್ಕೆ ಎಷ್ಟಂತ ಓಡಾಡಲಿ? ನಡಿ ನಡಿ, ಅನ್ನ ನೀನು ನಡಿ. ಹಂಗೆ ಯಾರ್ಯಾರಿಗೆ ಏನೇನು ಬೇಕು, ಬಜಿ ಗಿಜಿ ಏನಾರು ಬೇಕನ್ನ ಕೇಳು, ಬೇಕಂದ್ರೆ ತಂದು ಇಡಂತಿ ಅಂತ, ಹೋಗು. ಛೇ, ಈ ಸವ್ವಿ ಒಂದು ಊಟ ಮಾಡೋಕೆ ಬಿಡವಳ್ಳು. ಆಹಾ, ಈ ಹೋಳಿಗೆ ವಾಸನೆಗೆ ಹೊಟ್ಟೆ ಎಷ್ಟು ಹಸುವಾಗುಂತೈತಿ. ಹಸುವಾಗಿದ್ದು ಇನ್ನೂ ಜಾಸ್ತಿ ಆಗುಂತೈತಿ. ಯಾವಾಗ ಊಟ ಮಾಡಿನ ಅಂತ ಅನ್ಸಕುಂತೈತಿ. ಈಕಿ ನೋಡಿದ್ರೆ ಏನು ಊಟ ಮಾಡೋಕೆ ಬಿಡವಳ್ಳು. ಅಯ್ಯೋ, ಹೋಳಿಗೆ ನೋಡಿದ್ರೆ ನನ್ನ ಬಾ 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 ಅಂತ ಕರೆಯಾಕುಂತಾವು. ಛೇ ಯವ್ವ, ನೀನು ಲಲಿತ ಅತ್ತಿಯಮ್ಮನ ಕೈಯಾಗ ಹೋಳಿಗೆ ಮಾಡೋದಂಗೆ ಕಲಿಬೇ. ಹೋಳಿಗೆ ನೋಡ್ಬೇ ಎಷ್ಟು ಮಸ್ತಾಗವು. ನೀನು ಮನ್ಯಾಗ ಮಾಡಂತಿ ಅಂತ. ಯಾಕಲಿ, ನಾನೇನು ಯಾವತ್ತೂ ನಿನಗೆ ಹೋಳಿಗೆನ ಮಾಡಿಕೊಟ್ಟಿಲ್ಲನ? ನಾನು ಯಾವತ್ತೂ ನಿನಗೆ ಮಾಡಿಕೊಟ್ಟೇ ಇಲ್ಲ. ನಾನು ಅನ್ನಂಗೆ ಮಾತಾಡ್ಕೊತಿಲ್ಲಲಿ, ಎಲ್ಲರ ಮುಂದೆ ನಾನು ಮರ್ಯಾದೆ ತೆಗಿಬೇಕಂತ ಮಾಡೀನು. ನಾನು ಯಾಕೆ ಹೋಗಿ ಲಲಿತಿ ಕೈಯ ಕಲೀಲಿ ಹೋಳಿಗೆ ಮಾಡೋದನ್ನ ನಂಗೆ? ಅಲ್ಲಿ ಈಗ ಅರ್ಥ ಆತಿಲ್ಲ. ನಿನ್ನ ಮಗಳೇ ಹೇಳಿದ್ನಲ್ಲ, ನಿನಗೆ ನೆಟ್ಟಿಗೆ ಹೋಳಿಗೆನೂ ಮಾಡೋಕೆ ಬರೋಂಗಿಲ್ಲ ಅಂತಂದು. ಹೋಗಿ ಕಲಿ ನಮ್ಮ ಲಲಿತಾವನ ಕೈಯಾಗ ಹೋಳಿಗೆನ. ಯವ್ವ, ನೀನೊಂದು ಎಲ್ಲದಕ್ಕೂ ನೀ ಮನೇನವ್ರ ಸೊಸೆಯವ್ರನ್ನ ಆಮೇಲೆ ಇಟ್ಕೊಂಡು ಬರಾಕೋಬೇಡ, ಸುಮ್ಮನಿರು. ನಾನು ನಿನ್ನ ಮಗಳದೀನಿ, ಮೊರೇ ಬೇಡ. ಮಗಳು ಇರೋದಕ್ಕೆ ಇಲ್ಲಿ ಕುಂದಿಸ್ಕೊಂಡು ಊಟ ಹಾಕಿರೋದು, ಇಲ್ಲ ಅಂದ್ರೆ ಜಾಡಿಸಿ ಒದ್ದು ಹೊರಗಡೆ ಹಾಕ್ತಿದ್ದೆ ಇಷ್ಟೊತ್ತಿಗೆ. ಯವ್ವ ಸುಮ್ಮನೆ ಇರ್ಬೇಡ. ಮಸ್ತಿದ್ದೀನಿ, ಏನು ನಿಮ್ಮದು ಜಗಳ? ಎಲ್ಲಿ ಸುಮ್ಮನೆ ತಿನ್ನಲಿ ಜೈ, ಸುಮ್ಮನೆ ತಿನ್ನ. ಆದರೂ ನನ್ನ ಮಗಳು ಹೇಳಿದ್ರು ಕರೆಕ್ಟ್ ಐತಿ. ಈ ಲಲಿತಿ ಸವಿ ಹೋಳಿಗೆನ ಎಷ್ಟು ಚಲೋ ಮಾಡಾರಂದ್ರೆ ನಾನು ಒಂದು ಸಲನೂ ಮಾಡಿಲ್ಲ ಹಿಂಗೆ. ಅಷ್ಟು ಮಸ್ತ್ ಮಾಡಾರ. ಮಾವರ ಅಂದಂಗೆ ಗೌರಿನ ಮದ್ವೆ ಎಲ್ಲಿ ತನಕ ಬಂತ್ರಿ? ಏನ್ರಿ ಮಾವರ ನೀವು, ನಮಗೂ ಒಂದು ಮಾತು ಏನೂ ಹೇಳೇ ಇಲ್ಲ. ಮದುವೆ ಫಿಕ್ಸ್ ಆಗೈತಿ ಹಂಗೆ ಹಿಂಗೆ ಅಂತಂದು. ಹಾಗೇನಿಲ್ಲವ,
ಚಲೋ ಮಂತನ ಬಂತ, ಅದಕ್ಕೆ ಕೊಟ್ಬಿಡೋಣ ಅಂತ ಕೊಟ್ವಿ. ಇನ್ನೂ ಏನೂ ಫಿಕ್ಸ್ ಆಗಿಲ್ಲ. ಈಗ ಆಷಾಢ ಚಲೋ ಅಲ್ಲ, ಆಷಾಢ ಮುಗಿದು ಶ್ರಾವಣಕ್ಕೆ ಎಲ್ಲ ಕಾರ್ಯ ಚಲೋ ಆಕವು. ಅವಾಗ ಹೇಳ್ತೀವಿ, ಹೇಳಿದ್ರಾತಂತ ಸುಮ್ಮನೆ ಇದ್ವಿ. ಮಾವರ ಹಂಗೆ ಮತ್ತು ಅಲ್ಲೇ ನಿಮ್ಗೆ ಯಾವ್ದಾರ ಪರಿಚಯ ಇದೇ ಥರ ಚಲೋ ಸಂಬಂಧ ಬಂತಂದ್ರೆ ಹೇಳ್ರಿ. ನಾನು ನಮ್ಮ ಜಯವ್ಗೂ ಚಲೋ ಸಂಬಂಧ ಬಂದ್ರೆ ಕೊಟ್ಬಿಟ್ರಾತು ಅಂತ ಅನ್ಕೊಂಡೀನಿ. ಹಂಗೇನಾರ ನಿಮಗೆ ಗೊತ್ತಾದ್ರೆ ಹೇಳ್ರಿ. ಅಲ್ಲಿ ಬೇಯಕ್ಕ ಇಷ್ಟು ಚಲೋ ಅಡುಗೆ ಮಾಡಿಸಿರಿ ಮನ್ಯಾಗ, ಹೋಗಿ ಈ ಬಾಳಿ ಎಲೆಯಾಗ ಊಟ ಕೊಟ್ಟಿರಲ್ಲ ಬೇ. ಚಂದನ ತಂಗ ತಾಟ್ನಾಗ ಕೊಟ್ಟಿದ್ದಿದ್ರೆ ಎಷ್ಟು ಚಲೋ ಹಾಕಿತ್ತು. ಬಾಳಿ ಎಲೆಯಾಗ ಕೊಟ್ಟಿರವ ಹೋಗಿ ಊಟನ. ಹ್ಞೂ ಬೇಯವ್ವ, ತಾಟ್ನಾಗ ಕೊಡಬಿಟ್ಟು ಹಬ್ಬ ಬಂತಂದ್ರೆ ಇದೊಂದು ಬಾಳಿ ಎಲೆ ಫಿಕ್ಸ್ ಹಿಡ್ಕೊಂಡ್ಬಿಟ್ಟಾರ ಬಾಳಿ ಎಲೆಯಾಗ ಊಟ ಕೊಡೋದು. ನನಗೂ ತಾಟ್ನಾಗ ಇಷ್ಟವ, ಈ ಬಾಳಿ ಎಲೆಯಾಗೆಲ್ಲ ಸೇರಂಗೇ ಇಲ್ಲ. ಇದೆಲ್ಲ ಹಳೇ ಪ್ಯಾಷನ್. ಈಗ ಎಂತೆಂಥ ಚಲೋ ತಾಟ್ ಬಂದಾವು ಗೊತ್ತೇನು, ಡಿಸೈನ್ ತಾಟೆಲ್ಲ ಬಂದವು. ಅದೆಲ್ಲ ನಿಮ್ಗೆ ಯಾವಾಗ ಗೊತ್ತಾಕೈತೆ ಏನು? ಅಲ್ಲ, ನೀವೆಲ್ಲ ಶಾಲೆ ಕಲ್ತೀರಿ, ಬಾಳಿ ಎಲೆಯಾಗ ಊಟ ಮಾಡಿದ್ರೆ ಏನು ಲಾಭ ಐತೆ ಅನ್ನೋದು ಗೊತ್ತಿಲ್ಲ ನೋಡಿ ನಿಮಗೆ. ಶಾಲೆ ಕಲಿಯಕ್ಕೆ ಹೋಗ್ತೀರ ಏನು ದನ ಕಾಯಕ್ಕೆ ಹೋಗ್ತೀರ? ಅದು ಹಂಗಲ್ಲ ದೊಡ್ಡಪ್ಪ, ಈ ಬಾಳಿ ಎಲೆಯಾಗ ಊಟ ಮಾಡಕ್ಕೆ ಬ್ಯಾಸ್ರ, ತಾಟ್ನಾಗ ಚಲೋ ಅನಿಸ್ತೈತಾ ಅದಕ್ಕೆ ಕೇಳಿದೆ. ಬಾಳಿ ಎಲೆಯಾಗ ಊಟ ಮಾಡೋದ್ರಿಂದ ನಾವೇನು ಊಟ ಮಾಡ್ತೀವಲ್ಲ, ಅದು ಜೀರ್ಣಕ್ರಿಯೆ ಅದು ಸುಧಾರಿಸ್ತೈತಿ. ನಮ್ಮ ಹೊಟ್ಟೆಗೆ ಏನಿರ್ತೈತಲ್ಲ ರೋಗ ನಿರೋಧಕ ಶಕ್ತಿ ಅದನ್ನು ಹೆಚ್ಚು ಮಾಡ್ತೈತಿ. ಅಷ್ಟಲ್ಲ, ಊಟದ ರುಚಿ ಏನಿರ್ತೈತಲ್ಲ ಅದು ಬಾಳಿ ಎಲೆಯಾಗ ಊಟ ಮಾಡಿದ್ರೆ ಇನ್ನೂ ಜಾಸ್ತಿ ಆಕೈತಿ ಊಟದ ರುಚಿ. ನೀವು ಹೇಳಿದ್ರಲ್ಲ ತಾಟ್ ಪ್ಲಾಸ್ಟಿಕ್ಕಿನವ ಏನು ತಗಡಿನವ, ಆ ತಾಟ್ನಾಗ ಇದೆಲ್ಲ ಆಕೈತನ. ಅದು ಅಲ್ದ ನಮ್ಮ ದೇಹನ ತಂಪಾಗಿಡಂಗೆ ಮಾಡ್ತೈತಿ. ಅಷ್ಟಲ್ದ ನಮ್ಮ ದೇಹದಾಗ ವಿಷಕಾರಿ ಅಂಶ ಏನಾರ ಇದ್ರೆ ಅದನ್ನು ಹೊರಗೆ ಹಾಕಕ್ಕೆ ಕೂಡ ಹೆಲ್ಪ್ ಮಾಡ್ತೈತಿ. ಅದಕ್ಕೆ ಹಳೆ ಕಾಲದಾಗ ಬಾಳಿ ಎಲೆಯಾಗ ಊಟ ಮಾಡ್ತಿದ್ರು. ಬಾಳಿ ಎಲೆ ಮೇಲೆ ಬಿಸಿ ಊಟನ ಹಾಕ್ಕೊಂಡು ಊಟ ಮಾಡಿದ್ರೆ ಎಷ್ಟು ರುಚಿ ಇರ್ತೈತಂದ್ರೆ ಆ ಊಟದ ಘಮ ಇನ್ನೂ ಜಾಸ್ತಿ ಆಕೈತಿ ಗೊತ್ತನ. ಅವಾಗ ಹಳೆ ಕಾಲದ ಮಂದಿ ಈ ಥರ ಬಾಳಿ ಎಲೆಯಾಗ ಊಟ ಮಾಡ್ತಿದ್ರಂತ ಅಷ್ಟು ಗಟ್ಟಿ ಮುಟ್ಟಿ ಇರ್ತಿದ್ರು. ಈಗಿನ ಕಾಲದಾಗ ನೀವೆಲ್ಲ ಪ್ಲಾಸ್ಟಿಕ್ ತಾಟು ಬಣ್ಣದ ತಾಟು ದಾಗ ಊಟ ಮಾಡ್ತಿರಲ್ಲ, ಅದಕ್ಕೆ ಮಧ್ಯಾಹ್ನಕ್ಕೆ ನಿಗುರ್ಕೊಂಡು ಹೋಗೋದು ನೀವು. ಬಾಳಿ ಎಲೆ ತೊಗೊಂಬಂದ್ರೆ ತೊಳೆಯಕ್ಕೆ ಸೋಪ್ ಬೇಕು, ಏನು ಬೇಕು ಏನೂ ಬೇಡ, ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಬಿಟ್ರೆ ಆರಾಮಾಗಿ ಅದ್ರಾಗ ಊಟ ಮಾಡ್ಬೋದು. ನೀವು ಯಾವುದೇ ಪ್ಲಾಸ್ಟಿಕ್ ತಾಟ್ ತರ್ತಿರಲ್ಲ ಅದಕ್ಕೆ ಏಟಾರ ಸೋಪ್ ಹಾಕುಜ್ರಿ, ಅದರಿಂದ ಏನು ವಿಷಕಾರಿ ಬರ್ತೈತಲ್ಲ ಅದು ಹೋಗಕ್ಕೆ ಸಾಧ್ಯನೇ ಇಲ್ಲ ಗೊತ್ತನ ನಿಮ್ಗೇನಾರ. ಯವ್ವ ಬಾಳಿ ಎಲಿದ ಮೇಲೆ ಊಟ ಮಾಡಿದ್ಮೇಲೆ ನಾವು ಬಾಳಿ ಎಲಿನ ಹೊರಗಡೆ ಒಗದ್ವಿ ಅಂದ್ರೆ ಒಂದು ಕಡೆ ಹಾಕಿದ್ವಿ ಅಂದ್ರೆ ಆಕಳ ದನಕ್ಕೆ ಹಾಕಿದ್ರೆ ಅವನಾರ ತಿಂತಾವು, ಅವಕ್ಕೂ ಊಟ ಆದಂಗೆ ಆಕೈತಿ. ಇಲ್ಲ ಅಲ್ಲೇ ಬಿಟ್ವಿ ಅಂದ್ರೆ 90 ದಿನದಾಗ ಬಾಳಿ ಎಲೆ ಎಲ್ಲ ಕರಗಿ ಅಲ್ಲೇ ಗೊಬ್ಬರ ಆಕೈತಿ. ನೀವೇನು ಉಂಟಿರಲ್ಲ ಈ ಪ್ಲಾಸ್ಟಿಕ್ ತಾಟು ಅವೆಲ್ಲ ಬಣ್ಣದ ತಾಟು ಅದ್ರಾಗ ಊಟ ಮಾಡಿ ನೀವು ಹೊರಗಡೆ ಹಾಕಿದ್ರಿ ಅಂದ್ರೆ ಎಲ್ಲರೂ ಹಾಕಿದ್ರಿ ಅಂದ್ರೆ 500 ವರ್ಷ ಆದರೂ ಪ್ಲಾಸ್ಟಿಕ್ ಕರಗಂಗಿಲ್ಲ, ಭೂಮಿಯಾಗ ಹಂಗೆ ಇರ್ತೈತಿ ಗೊತ್ತನೇ ಇದು ನಿಮಗೆ. ಅಷ್ಟೇ ಅಲ್ಲ ಜಯವ್ವ ಗೌರವ, ನಾವು ಬಾಳಿ ಎಲೆ ಮೇಲೆ ಊಟ ಮಾಡಿದ್ರೆ ನಮ್ಮದು ಜೀರ್ಣಕ್ರಿಯೆ ಕೂಡ ಬೇಗ ಆಗುತ್ತೆ ಗೊತ್ತೇನು. ಇಷ್ಟೆಲ್ಲ ಲಾಭ ನಿಮ್ದು ತಾಟ್ನಾಗ ಐತನ ಹೇಳ್ರಿ ನೋಡೋಣ. ಹಳೆ ಕಾಲದ ಮಂದಿ ಸುಮ್ಮನೆ ಏನೋ ತಿಳಿದಂಗೆ ಮಾಡಿಲ್ಲ, ಎಲ್ಲದಕ್ಕೂ ಏನಾರು ಒಂದು ಅರ್ಥ ಇರ್ತೈತಿ. ಅರ್ಥ ಇದ್ದಿದ್ದಕ್ಕೆ ಅವರು ಏನಾರು ಒಂದು ಹೇಳಿರ್ತಾರೆ ನಮ್ಗೆ. ದಿನ ಅಂತೂ ನಮಗೆ ಮನ್ಯಾಗ ಬಾಳಿ ಎಲೆಯಾಗ ಊಟ ಮಾಡೋಕ್ಕಾಗಲ್ಲ. ಕೊನೆ ಪಕ್ಷ ಇಂಥ ಹಬ್ಬ ಹರಿದಿನ ಇದ್ದಾಗ ಮದ್ವೆ ಕಾರ್ಯ ಇದ್ದಾಗ ಅವಾಗರ ಊಟ ಮಾಡಬೇಕು. ಮೊದಲ ಪ್ಲಾಸ್ಟಿಕ್ನೆಲ್ಲ ಬಳಕೆ ಮಾಡಬೇಡ್ರಿ ಅಂತ ಗೋರ್ಮೆಂಟ್ನವ್ರು ಹೇಳ್ತಾರೆ. ಅಂಥದ್ರಾಗ ನಾವು ಪ್ಲಾಸ್ಟಿಕ್ ತಾಟೆಲ್ಲ ತೊಗೊಂಡ್ವಂದ್ರೆ ಎಷ್ಟು ಲಾಸ್ ನಮ್ದು ದೇಶಕ್ಕೆ, ಹೌದಿಲ್ಲ? ಈ ಥರ ಬಾಳಿ ಎಲೆ ತೊಗೊಂಡು ಊಟ ಮಾಡಿದಂದ್ರೆ ನಮಗೂ ಒಳ್ಳೇದು, ನಮ್ಮ ಪರಿಸರಕ್ಕೂ ಒಳ್ಳೇದು, ನಮ್ಮ ಸುತ್ತಮುತ್ತಲಿರೋ ಪ್ರಾಣಿಗಳಿಗೂ ಒಳ್ಳೇದು. ಅರ್ಥ ಆತನೇ ಏನಿನ ಇಲ್ಲ? ಅಯ್ಯೋ ಮಾವಾರ, ಈ ಬಾಳಿ ಎಲೆಯಾಗ ಊಟ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಐತಂತ ನಂಗೆ ಗೊತ್ತೇ ಇಲ್ಲಾಗಿತ್ತು ನೋಡ್ರಿ. ನೀನಂತ ಮಡ್ಡ ಸಾಂಬ್ರಾಣಿ ತಲೆಯಾಗ ಈಗ ಹೊಕ್ಕೊಂತಾನೆ ಏನಿಲ್ಲ. ಯವ್ವ ಯಾಕೆ ಬೇ ಹಂಗಂತಿದಿ? ಅಲ್ಲೇ ಇದನ್ನೆಲ್ಲ ನೀನು ನಿನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಂತದ್ರಾಗ ನಿನಗೆ ಹೇಳ್ಕೊಡಂಗಾಗೈತಿ ನೋಡು. ಒಂದು ತಟಗೆ ಏನಾರ ತಿಳ್ಕೊ, ಹಿರಿಯರು ಏನು ಮಾಡ್ತಾರ, ಏನು ಮಾಡಿದ್ರೆ ಏನು ಅರ್ಥ ಇರ್ತೈತಿ ಅನ್ನೋದನ್ನು ಮೊದಲು ತಿಳ್ಕೊ. ಹಂಗೆ ಉಬ್ಬಗ ಅದೇನದ ಜಾಲಿ ಮರ ಬೆಳೆದಂಗೆ ಬೆಳೆದು ಬಿಟ್ಟಿದಿ ನೋಡು. ಒಂಚೂರು ತಲೆಯಾಗ ಬುದ್ಧಿನೇ ಇಲ್ಲ, ಲದ್ದಿನ ತುಂಬ್ಕೊಂಡ್ಬಿಟ್ಟೈತಿ ನೀನು ತಲೆಯಾಗ. ನಿನಗೆ ಗೊತ್ತಿಲ್ಲ ಹಣೆ ಬಾರ, ಇನ್ನು ನಿನ್ನ ಮಕ್ಕಳಿಗಾರ ಏನು ಗೊತ್ತಿರ್ತೈತಿ? ಆತು ಬಿಡ್ಬೇ, ನೀನಂತೂ ಬೈಯಾಕ ಏನಾರ ಒಂದು ಕಾರಣ ನೋಡ್ತಾನ ಇರ್ತೀರಿ. ಇವತ್ತು ಅಮಾಸೆ ಐತಿ, ಇವತ್ತರ ಬೈಯೋದು ಬಿಡ್ಬೇ. ಏನು ಮಾಡೋದು, ನಿನ್ನ ಮಕ್ಕ ನೋಡಿದ ತಕ್ಷಣ ಬರೀ ಬೈಬೇಕಂತನ ಅನಿಸ್ತೈತಿ. ಯಪ್ಪ ಇನ್ಮೇಲೆ ಏನಾರ ಮನೆಯ ಕಾರ್ಯಾಗಿರೆ ಏನಾರು ಇತ್ತಂದ್ರೆ ಎಲ್ಲರೂ ಊಟಕ್ಕೆ ಕುಂತೀವಿ ಅಂದ್ರೆ ನಾವೆಲ್ಲರೂ ಈ ಥರ ಇನ್ಮೇಲೆ ಬಾಳಿ ಎಲೆ ಮೇಲೆನ ಊಟ ಮಾಡೋಣಪ್ಪ. ಸುಮ್ಮನೆ ಹೊರಗಡೆ ಆ ಪ್ಲಾಸ್ಟಿಕ್ ತಾಟೆಲ್ಲ ತಂದ್ವಿ ಅಂದ್ರೆ ಸುಮ್ಮನೆ ರೊಕ್ಕನೂ ದಂಡ, ಪರಿಸರಕ್ಕೆ ಎಷ್ಟೊಂದು ಹಾನಿಕಾರಕ ಆಕೈತಿ.
ಈಗ ನನ್ನ ಮಗಳು ಶಾಣೆಕೆ ಅಲ್ದು ನೋಡು, ಅರ್ಥ ಆತಿಲ್ಲವ? ಹಿಂಗೆ ನಿಮ್ಗೇನಾರ ಅನುಮಾನ ಬಂತಂದ್ರೆ ಬಂದು ಕೇಳ್ರಿ, ನಾವು ಹೇಳ್ತೀವಂತ. ಈ ಅಣ್ಣ ನೀವೇನು ಶಾಲೆ ಕಲ್ತಿಲ್ಲ ಅಂದರೂ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೈತಿ ಬಿಡು. ಯವ್ವ ತಂಗಿ, ಇದೆಲ್ಲ ಗೊತ್ತಿರ್ಬೇಕಂದ್ರೆ ಬರೀ ಶಾಲೆ ಕಲಿಬೇಕಂತ ಏನಿಲ್ಲ. ಇದೆಲ್ಲ ಎಲ್ಲರಿಗೂ ಗೊತ್ತಾಗಿರ್ಬೇಕಂತ ಬೇಸಿಕ್ ನಾಲೆಜ್. ಇದಕ್ಕೆಲ್ಲ ಶಾಲಿನ ಕಲಿಬೇಕಂತ ಏನಿಲ್ಲ. ಆತಾತು, ಬರೀ ಮಾತಾಡೋದಾತು. ಆರಾಮಾಗಿ ಎಲ್ಲರೂ ಊಟ ಮಾಡ್ರಿ. ಎಲ್ಲಿ ನಾಚಿಕೆ ಬೇಡ, ತಗೋ ತಗೋ. ನಿನ್ನ ಕಣ್ಣು ಓಟು ಆ ಹೋಳ್ಗೆ ಮೇಲೇನೇ ಐತಿ, ಪರವಾಗಿಲ್ಲ, ತಗೊಂಡು ಹಾಕೋ. ಸರಿ ಬೇ, ಹಾಕೋತೀನಿ.